ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 22ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನ ವೀಕ್ನೆಸ್ ಇವತ್ತು ಕೂಡ ಕಂಟಿನ್ಯೂ ಆಯಿತು. ನಿಫ್ಟಿಯಲ್ಲಿ 191 ಪಾಯಿಂಟ್ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. 0.8% ನಿಫ್ಟಿ ಕರೆಕ್ಟ್ ಆಯಿತು. ಬೆಳಿಗ್ಗೆ 24,150ರ ಅರೌಂಡಲ್ಲಿ ನಿಫ್ಟಿ ಓಪನ್ ಆಗಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ 24,000 ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ಸ್ ಏನಿತ್ತು ಆ ಒಂದು ಲೆವೆಲ್ನ ಕೆಳಗಡೆ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 715 ಪಾಯಿಂಟ್ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದ್ದು 0.9%ನ ಕರೆಕ್ಷನ್ ಬಂದಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಹೆಚ್ಚಿನ ವೀಕ್ನೆಸ್ ಬಂತು. 1.2%ಗೂ ಹೆಚ್ಚಾಗಿ ಬ್ಯಾಂಕ್ ನಿಫ್ಟಿ ಕರೆಕ್ಟ್ ಆಗಿದೆ. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ವೀಕ್ನೆಸ್ ಇತ್ತು. 1.5%ನ ಡೌನ್ ಸೈಡ್ ನಿಫ್ಟಿ IT ಇಂಡೆಕ್ಸ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ಬಟ್ ನಿಫ್ಟಿ ಆಟೋ ಇಂಡೆಕ್ಸ್ 0.2%ನಷ್ಟು ಗೇನ್ ಆಗಿದೆ. ಕೆಲವು ಆಟೋ ಸೆಕ್ಟರ್ನ ಕಂಪನಿಗಳು ಒಳ್ಳೆ ರಿಸಲ್ಟ್ಸ್ನ ಡಿಕ್ಲೇರ್ ಮಾಡಿದ್ದಾರೆ. ಆ ರೀಸನ್ನಿಂದ ಕೆಲವು ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇತ್ತು. ಸೊ ಈ ಒಂದು ಮಾರ್ಕೆಟ್ ವೀಕ್ನೆಸ್ಗೆ ಕಾರಣ ಮಿಡ್ಲ್ ಈಸ್ಟ್ನ ಟೆನ್ಷನ್ಸ್ ಆಗಿರುತ್ತೆ. ಸೊ ಮತ್ತೆ US ಮತ್ತು ಇರಾನ್ನ ನಡುವೆ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗಿದೆ. ಆ ಒಂದು ಕಾನ್ಫ್ಲಿಕ್ಟ್ 11ನೇ ದಿನಕ್ಕೆ ಎಂಟರ್ ಆಗಿದೆ. ಎರಡೂ ಸೈಡ್ಗಳಿಂದ ಅಟ್ಯಾಕ್ಸ್ ನೋಡೋದಕ್ಕೆ ಸಿಗ್ತದೆ. ಇದರ ಒಂದು ಡೈರೆಕ್ಟ್ ಇಂಪ್ಯಾಕ್ಟ್ ಕ್ರೂಡ್ನ ಮೇಲೆ ಬೀಳ್ತದೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ನಲ್ಲಿ ಕೂಡ ಕೆಲವೊಂದಿಷ್ಟು ಶಿಪ್ಗಳ ಮೇಲೆ ಅಟ್ಯಾಕ್ ಆಗಿದೆ. ಇದರಿಂದ ಕ್ರೂಡ್ ಪ್ರೈಸಸ್ ಸ್ಟ್ರಾಂಗ್ ಆಗಿ ಜಂಪ್ ಆಗ್ತದೆ. ನಿನ್ನೆ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ನ ಪ್ರೈಸಸ್ $89ನ ಅರೌಂಡಲ್ಲಿ ಇತ್ತು. ಅದು ಈಗ $95ಗೆ ಜಂಪ್ ಆಗಿದೆ. ಈ ರೀತಿಯಲ್ಲಿ ಕ್ರೂಡ್ ಪ್ರೈಸಸ್ ಜಂಪ್ ಆಗ್ತಾ ಹೋದರೆ ಭಾರತಕ್ಕೆ ಅದು ನೆಗೆಟಿವ್ ಆಗಿರುತ್ತೆ. ಭಾರತದ ಎಕಾನಮಿಗೆ ಸಾಕಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಸೊ ಕ್ರೂಡ್ ಪ್ರೈಸಸ್ ಡ್ರಾಪ್ ಆಗಿದ್ರಿಂದ ನಮ್ಮ ಒಂದು ಇನ್ಫ್ಲೇಷನ್ ಕಡಿಮೆ ಆಗ್ತಾ ಹೋಗ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತು. ಮತ್ತೆ ಕ್ರೂಡ್ ಪ್ರೈಸಸ್ $100ನ ಮೇಲ್ಗಡೆ ಹೋದರೆ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುತ್ತೆ. ಹಾಗೆಯೇ ಆಲ್ರೆಡಿ ಜೂನ್ ತಿಂಗಳಲ್ಲಿ ಟ್ರೇಡ್ ಡೆಫಿಸಿಟ್ಸ್ ಕೂಡ ಇನ್ಕ್ರೀಸ್ ಆಗಿತ್ತು. ಅದು ಇನ್ನೂ ಕೂಡ ವರ್ಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದೆಲ್ಲ ಕೂಡ ಸ್ಟಾಕ್ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟನ್ನು ತರ್ತಾ ಹೋಗುತ್ತೆ. ಹಾಗೆ ಟ್ರಂಪ್ ಅವರು ಫಾರ್ಮಾ ಸೆಕ್ಟರ್ನ ಮೇಲೆ ಟ್ಯಾರಿಫ್ಸ್ಗಳನ್ನು ಹಾಕಿದ್ದಾರೆ. ಸೊ ಮೊದಲನೇದಾಗಿ 100% ಟ್ಯಾರಿಫ್ಸ್ ಅಪ್ಲೈ ಆಗುತ್ತೆ. ಅದು ಈಗಲ್ಲ, ಮುಂದಿನ 2 ವರ್ಷಗಳ ಸಮಯವನ್ನು ಫಾರ್ಮಾ ಕಂಪನಿಗಳಿಗೆ ಕೊಟ್ಟಿದ್ದಾರೆ. ಸೊ ಭಾರತ ಸಾಕಷ್ಟು ಫಾರ್ಮಾ ಪ್ರಾಡಕ್ಟ್ಸ್ಗಳನ್ನು USಗೆ ಸಪ್ಲೈ ಮಾಡ್ತಾರೆ. USಗೆ ಎಂಟರ್ ಆಗುವಂಥ ಫಾರ್ಮಾ ಪ್ರಾಡಕ್ಟ್ಸ್ಗಳಲ್ಲಿ 38%ನಷ್ಟು ಫಾರ್ಮಾ ಪ್ರಾಡಕ್ಟ್ಸ್ ಏನಿದೆ ಅದು ಭಾರತದಿಂದ ಎಕ್ಸ್ಪೋರ್ಟ್ ಆಗುತ್ತೆ. ಹಾಗೆ ಭಾರತ ಕೂಡ ಒಂದು ಸ್ಟ್ರಾಂಗ್ ಮಾರ್ಕೆಟನ್ನು US ನಲ್ಲಿ ಬಿಲ್ಡ್ ಮಾಡ್ಕೊಂಡಿದೆ. ಟ್ರಂಪ್ ಅವರ ಪ್ಲಾನ್ ಏನು ಅಂದರೆ ಈ ಒಂದು ಇಂಪೋರ್ಟ್ಸನ್ನು ಕಡಿಮೆ ಮಾಡಿ ಈ ಫಾರ್ಮಾ ಕಂಪನಿಗಳು ತಮ್ಮ ಒಂದು ಯೂನಿಟನ್ನು US ನಲ್ಲೇ ಓಪನ್ ಮಾಡಿ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡಬೇಕು ಅನ್ನೋದು. ಅದಕ್ಕೆ ಅವರು 2 ವರ್ಷದ ಸಮಯವನ್ನು ಕೊಟ್ಟಿದ್ದಾರೆ. 2 ವರ್ಷದ ನಂತರ ಆಗಲೂ ಕೂಡ ಅವರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಸ್ಟಾರ್ಟ್ ಮಾಡದೆ ಭಾರತದಿಂದನೇ ಎಕ್ಸ್ಪೋರ್ಟ್ ಮಾಡಿದ್ರೆ ಅದರ ಮೇಲೆ 100%ನ ಟ್ಯಾರಿಫ್ ಅಪ್ಲೈ ಆಗುತ್ತೆ. ಹಾಗೆ 3ನೇ ವರ್ಷದಿಂದ ಅಂದರೆ ಮೊದಲ ವರ್ಷ 100%ನ ಟ್ಯಾರಿಫ್ ಇರುತ್ತೆ. 2ನೇ ವರ್ಷದಿಂದ ಅದು 200%ಗೆ ಇನ್ಕ್ರೀಸ್ ಆಗುತ್ತೆ. ಸೊ ಭಾರತ ಏನು ಪ್ರಾಡಕ್ಟ್ಸ್ಗಳನ್ನು ಕಳಿಸುತ್ತೆ ಅದಕ್ಕಿಂತ ಡಬಲ್ ಟ್ಯಾಕ್ಸನ್ನೇ ಪೇ ಮಾಡಬೇಕಾಗಿ ಬರುತ್ತೆ. ಇದಕ್ಕೆ ಫಾರ್ಮಾ ಕಂಪನಿಗಳು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಕನ್ಸಿಡರೇಷನ್ ಆಗುತ್ತೆ. ಸೊ ಮೇ ಬಿ ಮುಂದಿನ 2 ವರ್ಷಗಳಲ್ಲಿ ಭಾರತದ ಕಂಪನಿಗಳು ತಮ್ಮದೇ ಆದ ಯೂನಿಟನ್ನು US ನಲ್ಲಿ ಸ್ಟಾರ್ಟ್ ಮಾಡ್ಬೋದು, ಅಥವಾ US ಬೇಸ್ಡ್ ಫಾರ್ಮಾ ಕಂಪನಿಗಳ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ಪನ್ನು ಮಾಡಿಕೊಂಡು ಜಾಯಿಂಟ್ ವೆಂಚರನ್ನು ಸ್ಟಾರ್ಟ್ ಮಾಡಿ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡ್ಬೋದು. ಈ ರೀತಿಯ ಸೊಲ್ಯೂಷನ್ಸನ್ನು ಫಾರ್ಮಾ ಕಂಪನಿಗಳು ಗಳಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಬಟ್ ಇದು ಭಾರತಕ್ಕೆ ಹೊಡೆತವನ್ನು ಕೊಡುತ್ತೆ. ಸೊ ನಾವು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ನ ಅಂಡರಲ್ಲಿ ಭಾರತದಲ್ಲಿ ಹೆಚ್ಚಾಗಿ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಇದ್ದೀವಿ. ಬಟ್ ಈ ರೀತಿಯಲ್ಲಿ ಯೂನಿಟ್ಸ್ಗಳು ಬೇರೆ ದೇಶಗಳಲ್ಲಿ ಸ್ಟಾರ್ಟ್ ಆಗ್ತಾ ಹೋದಾಗ ನಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟೀಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಹೆಚ್ಚಾಗಿ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡಿದಷ್ಟು ಕೂಡ ನಮ್ಮ ಒಂದು ಟ್ರೇಡ್ ಡೆಫಿಸಿಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಬೇಕಾಗುತ್ತೆ ಫಾರ್ಮಾ ಕಂಪನೀಸ್ ಯಾವ ರೀತಿಯ ಡಿಸಿಷನ್ಸನ್ನು ತಗೋತಾರೆ ಅಂತ. ಬಟ್ ಸದ್ಯಕ್ಕೆ 2 ವರ್ಷಗಳ ಕಾಲ ಯಾವುದೇ ರೀತಿಯ ಟ್ಯಾರಿಫ್ಸ್ ಇರೋದಿಲ್ಲ. ಫ್ರೀಯಾಗಿ ಅವರು ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ಬೋದಾಗುತ್ತೆ, ಎಸ್ಪೆಷಲಿ ಫಾರ್ಮಾ ಕಂಪನಿಗಳು. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಬಜಾಜ್ ಆಟೋ ಇವತ್ತು ಟಾಪ್ ಗೇನರ್ ಆಗಿತ್ತು. 5.5%ನ ಜಂಪ್ ಬಜಾಜ್ ಆಟೋ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 11,000 ಲೆವೆಲ್ಸನ್ನು ಬಜಾಜ್ ಆಟೋ ರೀಚ್ ಮಾಡಿದೆ. ಇದಕ್ಕೆ ರೀಸನ್ Q1 ರಿಸಲ್ಟ್ ಆಗಿರುತ್ತೆ. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 46%ನಷ್ಟು ಜಂಪ್ ಆಗಿದೆ. ಹಾಗೆ ರೆವಿನ್ಯೂಸ್ 65% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಕಂಪನಿ ಡೊಮೆಸ್ಟಿಕಲ್ಲಿ ಕೂಡ ಸ್ಟ್ರಾಂಗ್ ಬಿಸ್ನೆಸ್ಸನ್ನು ಮಾಡ್ತಿದ್ದಾರೆ. ಎಕ್ಸ್ಪೋರ್ಟ್ಸ್ ಕೂಡ ಸ್ಟ್ರಾಂಗೆಸ್ಟ್ ಎವರ್ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸನ್ನು Q1ನಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ರೀಸನ್ನಿಂದ ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇದೆ. ಬಟ್ ಕ್ವಾರ್ಟರ್ ಕಂಪ್ಯಾರಿಸನ್ನ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ರೆವಿನ್ಯೂಸ್ ಪ್ರಾಫಿಟ್ಸ್ ಫಾಲ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿರೋ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ನೆಸ್ಲೆ ಕೂಡ ಇವತ್ತು 3%ನಷ್ಟು ಜಂಪ್ ಆಯಿತು. ನೆಸ್ಲೆ ಕೂಡ Q1 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 48% ಇನ್ಕ್ರೀಸ್ ಆಗಿದೆ.
959 ಕೋಟಿ ಪ್ರಾಫಿಟ್ಸನ್ನು ನೆಸ್ಲೆ ಇಂಡಿಯಾ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಈ ಒಂದು ರಿಸಲ್ಟ್ ಮಾರ್ಕೆಟ್ ಅವರ್ಸ್ನಲ್ಲೇ ಬಂದಿರೋ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಮೊಮೆಂಟಮ್ ಇತ್ತು. ಕಂಪನಿ 4 ಸೆಗ್ಮೆಂಟ್ಗಳಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸನ್ನು ಕೊಡ್ತಿದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿರೋ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಮೊಮೆಂಟಮ್ ಇದೆ. ಸೊ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಕೂಡ 1%ಗೂ ಹೆಚ್ಚಾಗಿ ಇವತ್ತು ಗೇನ್ ಆಗಿದೆ. ಪವರ್ ಗ್ರಿಡ್ನಲ್ಲಿ ಕೂಡ 0.9% ಜಂಪ್ ನೋಡೋದಕ್ಕೆ ಸಿಕ್ತು. ONGC ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಕ್ರೂಡ್ ಪ್ರೈಸಸ್ ಜಂಪ್ ಆಗ್ತಿರೋದು ONGCಗೆ ಬೆನಿಫಿಟ್ ಆಗಿರುತ್ತೆ. ಬಟ್ ಅದೇ ನಾವು ಟಾಪ್ ಲೂಸರನ್ನು ಅಬ್ಸರ್ವ್ ಮಾಡಿದಾಗ ಇಂಡಿಗೋ ಟಾಪ್ ಲೂಸರ್ ಆಗಿದೆ. ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗೋದು ಇಂಡಿಗೋಗೆ ನೆಗೆಟಿವ್ ಆಗಿರುತ್ತೆ. ಸೊ ಏವಿಯೇಷನ್ ಫ್ಯೂಯಲ್ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದು ಬಿಸ್ನೆಸ್ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಹಾಕುತ್ತೆ. ಆ ರೀಸನ್ನಿಂದ ಇಂಡಿಗೋ 3.5% ಡ್ರಾಪ್ ಆಯಿತು. ಜಿಯೋ ಫಿನಾನ್ಷಿಯಲ್ಸ್ನಲ್ಲಿ 2% ಕರೆಕ್ಷನ್ ಬಂದಿದೆ. ಬಟ್ ಕ್ವಾರ್ಟರ್ಲಿ ರಿಸಲ್ಟ್ ಸ್ಟ್ರಾಂಗ್ ಆಗಿದ್ರೂ ಕೂಡ ಸ್ಟಾಕ್ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಿದೆ. ಇನ್ಫೋಸಿಸ್ ಕೂಡ 2% ಇವತ್ತು ಡ್ರಾಪ್ ಆಯಿತು. ಹಾಗೆ ಟ್ರಂಪ್ ಟ್ಯಾರಿಫ್ ರಿಲೇಟೆಡ್ ಕನ್ಸರ್ನ್ಸ್ನಿಂದ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕೂಡ 2% ಡೌನ್ ಆಗಿದೆ. SBIನಲ್ಲಿ ಕೂಡ 2% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. HDFC ಬ್ಯಾಂಕ್ ಕೂಡ 1%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಪ್ರೆಷರ್ ಕಾಣಿಸ್ತಿದೆ. ಇಟರ್ನಲ್ ಸ್ಟಾಕ್ ಪ್ರೈಸ್ನಲ್ಲಿ 3 ಗಂಟೆ ಸುಮಾರಿಗೆ ಸಡನ್ ಒಂದು ಡ್ರಾಪ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ಟಾಕ್ ರಿಕವರ್ ಆಗಿದೆ. ಇದಕ್ಕೂ ರೀಸನ್ ಕ್ವಾರ್ಟರ್ಲಿ ರಿಸಲ್ಟ್ ಆಗಿರುತ್ತೆ. ಇಟರ್ನಲ್ನ ಪ್ರಾಫಿಟ್ಸ್ ಎಸ್ಟಿಮೇಷನನ್ನು ಮಿಸ್ ಮಾಡಿದೆ. ಸೊ 92 ಕೋಟಿಯ ಪ್ರಾಫಿಟ್ಸನ್ನು ಇಟರ್ನಲ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದರೆ ಲಾಸ್ಟ್ ಕ್ವಾರ್ಟರ್ನಲ್ಲಿ 174 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಬಟ್ ರೆವಿನ್ಯೂಸ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ ರೆವೆನ್ಯೂಸ್ ಏನು ಎಸ್ಟಿಮೇಟ್ ಆಗಿತ್ತು ಅದಕ್ಕಿಂತ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಒಂದು ಸ್ಟ್ರಾಂಗ್ ರೆವೆನ್ಯೂ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಮಾಡಿದಾಗ ಪ್ರಾಫಿಟ್ಸ್ 3 ಪಟ್ಟು ಜಂಪ್ ಆಗಿದೆ. ಸೊ ಲಾಸ್ಟ್ ಇಯರ್ ಕೇವಲ 25 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಬಟ್ ಲಾಸ್ಟ್ 2 ಕ್ವಾರ್ಟರ್ಗಳಲ್ಲಿ ಎಟರ್ನಲ್ ಒಂದು ಸ್ಟ್ರಾಂಗ್ ಪ್ರಾಫಿಟ್ ಗ್ರೋತನ್ನು ತೋರಿಸ್ತಾ ಬರ್ತಿದ್ರು. ಬಟ್ ಈ ಬಾರಿ ಪ್ರಾಫಿಟ್ಸ್ ಸ್ವಲ್ಪ ಡ್ರಾಪ್ ಆಗಿದೆ. ಸೊ ಮೇಜರ್ ಆಗಿ ಬ್ಲಿಂಕಿಟ್ ಬಿಸ್ನೆಸ್, ಇವರ ಕ್ವಿಕ್ ಕಾಮರ್ಸ್ ಬಿಸ್ನೆಸ್ ಏನಿದೆ ಅದರಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಆಗ್ತದೆ. ಹಾಗೆ ಬ್ಲಿಂಕಿಟ್ ಬಿಸ್ನೆಸ್ ಸ್ಟ್ರಾಂಗ್ ಆಗಿ ರಿವೈವ್ ಆಗ್ತಿರೋದು ಕೂಡ ಕಾಣಿಸ್ತದೆ. ಪ್ರತಿದಿನ ಆನ್ ಎನ್ ಆವ್ರೇಜ್ 30 ಲಕ್ಷ ಡೆಲಿವರಿಗಳನ್ನು ಬ್ಲಿಂಕಿಟ್ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಒಂದು ಸ್ಟ್ರಾಂಗ್ ಆರ್ಡರ್ ಗ್ರೋತ್ ಬ್ಲಿಂಕಿಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಜೆಪ್ಟೋ, ಬಿಗ್ ಬಾಸ್ಕೆಟ್, ಫ್ಲಿಪ್ಕಾರ್ಟ್ ಮಿನಿಟ್ಸ್, ಅಮೆಝಾನ್ ನೌ ಇವರೆಲ್ಲರೂ ಕೂಡ ಒಂದು ಟಫ್ ಕಾಂಪಿಟೇಷನನ್ನು ಬ್ಲಿಂಕಿಟ್ಗೆ ಕೊಡ್ತಿದ್ದಾರೆ. ಸೊ ಗ್ರಾಸ್ ಆರ್ಡರ್ ವ್ಯಾಲ್ಯೂ ಏನಿದೆ ಅದು ಲಾಸ್ಟ್ ಕ್ವಾರ್ಟರ್ನಲ್ಲಿ 525 ರೂಪಾಯಿ ಇತ್ತು ಪ್ರತಿ ಆರ್ಡರ್ಗೆ. ಅದು ಈಗ 518 ರೂಪಾಯಿಗೆ ಡ್ರಾಪ್ ಆಗಿದೆ. ಅಂದರೆ ಸಣ್ಣ ಸಣ್ಣ ಆರ್ಡರ್ಸ್ಗಳು ಹೆಚ್ಚಾಗಿ ಬರ್ತಿರೋದು ಕಾಣಿಸ್ತಿದೆ. ಬಟ್ ಓವರ್ ಆಲ್ ಆರ್ಡರ್ ಸಂಖ್ಯೆ ಏನಿದೆ ಅದು ಇನ್ಕ್ರೀಸ್ ಆಗ್ತಿರೋದು ಪಾಸಿಟಿವ್ ಸೈನ್ ಆಗಿರುತ್ತೆ. ಹಾಗೆ ಒಂದು ಸ್ಟ್ರಾಂಗ್ ರೆವೆನ್ಯೂ ಗ್ರೋತನ್ನು ಬ್ಲಿಂಕಿಟ್ ತೋರಿಸ್ತಿದ್ದಾರೆ. ಫ್ಯೂಚರ್ನಲ್ಲಿ ಈ ಒಂದು ಬಿಸ್ನೆಸ್ ಸ್ಟ್ರಾಂಗ್ ಆಗಿ ರಿವೈವ್ ಆಗಿ ಪ್ರಾಫಿಟಬಲ್ ಕೂಡ ಆಗುತ್ತೆ. ಸೊ ಎಲ್ಲ ಕ್ವಿಕ್ ಕಾಮರ್ಸ್ ಬಿಸ್ನೆಸ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿರೋದ್ರಿಂದ ಡಿಮಾರ್ಟ್ನ ಬಿಸ್ನೆಸ್ನ ಮೇಲೆ ತುಂಬಾ ಇಂಪ್ಯಾಕ್ಟ್ ಬರ್ತಿದೆ. ಸೊ ಗ್ರಾಸರಿ ಡೆಲಿವರಿಯನ್ನು ಆನ್ಲೈನ್ನಲ್ಲಿ ಜನರು ಪಡ್ಕೊಳ್ತಿರೋದ್ರಿಂದ ಡಿಮಾರ್ಟ್ ಸ್ಟೋರ್ಗಳಿಗೆ ಹೋಗೋರ ಸಂಖ್ಯೆ ಕಡಿಮೆ ಆಗ್ತದೆ. ಸೊ ಮುಂದಿನ ದಿನಗಳಲ್ಲಿ ಕಸ್ಟಮರ್ ಬೇಸ್ ಸ್ಟ್ರಾಂಗ್ ಆಗಿ ಆರ್ಡರ್ಗಳು ಹೆಚ್ಚಾಗಿ ಬರ್ತಾ ಹೋದಾಗ ಈಗೇನು ಡಿಸ್ಕೌಂಟ್ಸ್ಗಳನ್ನು ಅಥವಾ ಫ್ರೀ ಡೆಲಿವರಿಯನ್ನು ಈ ಕಂಪನಿಗಳು ಪ್ರೊವೈಡ್ ಮಾಡ್ತಿದ್ದಾರೆ ಅದನ್ನು ಸ್ಲೋ ಆಗಿ ಸ್ಟಾಪ್ ಮಾಡ್ತಾ ಬರ್ತಾರೆ. ಜನರು ಕೂಡ ಆನ್ಲೈನ್ನ ಮೇಲೆ ಡಿಪೆಂಡೆನ್ಸಿಯನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾರೆ. ಆಗ ಬೇರೆ ದಾರಿ ಇರೋದಿಲ್ಲ. ಸೊ ಈ ಕ್ವಿಕ್ ಕಾಮರ್ಸ್ ಕಂಪನಿಗಳು ಏನು ಡೆಲಿವರಿ ಪ್ರೈಸನ್ನು ಸೆಟ್ ಮಾಡ್ತಾರೆ ಅಥವಾ ಏನು ಪ್ರೈಸ್ನಲ್ಲಿ ಪ್ರಾಡಕ್ಟ್ಸ್ಗಳನ್ನು ಡೆಲಿವರ್ ಮಾಡ್ತಾರೆ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗಬೇಕಾಗುತ್ತೆ. ಇದು ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಆಗಿರುತ್ತೆ. ಸೊ ಈ ಒಂದು ಫ್ಯೂಚರ್ ಬಿಸ್ನೆಸ್ಸನ್ನು ಬಿಲ್ಡಪ್ ಮಾಡ್ಕೊಳ್ಳೋದಕ್ಕೆ ಈಗ ಈ ಕಂಪನಿಗಳು ಲಾಸನ್ನು ತಗೊಳ್ತಿದ್ದಾರೆ. ಸೊ ಈಗ ಲಾಸ್ ಬಿಸ್ನೆಸ್ ಆಗಿದ್ರು ಕೂಡ ಮುಂದೆ ಅದನ್ನು ರಿಕವರ್ ಮಾಡ್ಕೊಳ್ಳುವಂಥ ಪ್ಲಾನನ್ನು ಈ ಕಂಪನಿಗಳು ಹೊಂದಿದ್ದಾರೆ. ಬಂಧನ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 17% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಕಂಪನಿ Q1 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಸ್ಟ್ರಾಂಗ್ ಕ್ವಾರ್ಟರ್ಲಿ ನಂಬರ್ಸ್ ಬಂದಿದೆ. ಬಟ್ ಮ್ಯಾನೇಜ್ಮೆಂಟ್ ಗೈಡೆನ್ಸನ್ನು ಕಟ್ ಮಾಡಿದ್ದಾರೆ. ಈ ಮುಂಚೆ 2027 ಫಿನಾನ್ಷಿಯಲ್ ಇಯರ್ನಲ್ಲಿ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸ್ ಏನು ಪ್ರಿಡಿಕ್ಟ್ ಮಾಡಿದ್ರು ಸೊ ಅದನ್ನು ಅಚೀವ್ ಮಾಡೋದು ಕಷ್ಟ ಆಗ್ಬೋದು. 1-1.4% ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸ್ ಡ್ರಾಪ್ ಆಗ್ಬೋದು ಅಂತ ಕಮೆಂಟ್ರಿ ಬಂದಿದೆ. ಸೊ ಈ ರೀತಿಯ ಕಮೆಂಟ್ರಿ ಬಂದಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಬಂದಿದೆ. ಸೊ ಸಿಮಿಲರ್ ಗೈಡೆನ್ಸ್ ಆಕ್ಸೆಂಚರ್ನ ಕಡೆಯಿಂದ ಬಂದಿತ್ತು. ಅವರು ಕೂಡ ರೆವೆನ್ಯೂಸ್ 1% ಡ್ರಾಪ್ ಆಗುತ್ತೆ ಅಂತ ಹೇಳಿದರು. ಸೊ ಈ ರೀತಿಯ ಗೈಡೆನ್ಸ್ಗಳನ್ನು ಕೊಡುವಾಗ ಸ್ವಲ್ಪ ಯೋಚನೆ ಮಾಡಿ ಗೈಡೆನ್ಸ್ಗಳನ್ನು ಕೊಡಬೇಕಾಗತ್ತೆ. ಆ ಗೈಡೆನ್ಸ್ ಅಚೀವ್ ಆಗಲಿಲ್ಲ ಅಂದರೆ ಸ್ಟಾಕ್ಸ್ ಈ ರೀತಿಯಲ್ಲಿ ಕ್ರ್ಯಾಶ್ ಆಗುವಂಥ ಚಾನ್ಸಸ್ ಇರುತ್ತೆ. ಅನಂತರಾಜ್ ತಮ್ಮ ಒಂದು ಡೇಟಾ ಸೆಂಟರ್ ಅಥವಾ AI ರಿಲೇಟೆಡ್ ಬಿಸ್ನೆಸ್ ಏನಿದೆ ಅದನ್ನು ಡಿಮರ್ಜ್ ಮಾಡಬೇಕು ಅಂತ ಇದ್ದಾರೆ. ಡಿಮರ್ಜ್ ಮಾಡಿ ಸೆಪ್ರೇಟ್ ಎಂಟಿಟಿಯಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಈ ರೀತಿ ಮಾಡೋದ್ರಿಂದ ಫ್ಯೂಚರ್ ಪ್ರೂಫ್ ಬಿಸ್ನೆಸ್ ಸ್ಟ್ರಾಂಗ್ ಆಗಿ ಗ್ರೋ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಯಾರು ಈ ಒಂದು ಡೇಟಾ ಸೆಂಟರ್ ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟೆಡ್ ಇದ್ದಾರೆ ಅವರು ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಈಗ ಮಲ್ಟಿಪಲ್ ಬಿಸ್ನೆಸಸ್ ಇರೋದ್ರಿಂದ ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟ್ಸ್ ಬರ್ತಿಲ್ಲ. ಬಟ್ ಡೇಟಾ ಸೆಂಟರ್ ಬಿಸ್ನೆಸ್ ಸೆಪ್ರೇಟ್ ಆದಾಗ ಆ ಬಿಸ್ನೆಸ್ ಸ್ಟ್ರಾಂಗ್ ಆಗಿ ರಿವೈವ್ ಆಗ್ಬೋದು. ಆ ರೀಸನ್ನಿಂದ ಡಿಮರ್ಜರ್ ಪ್ಲಾನ್ನ ಕಂಪನಿ ಮಾಡ್ತಿದ್ದಾರೆ.
ಸೊ ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಇವತ್ತು ಪಾಸಿಟಿವ್ ಕ್ಲೋಸಿಂಗ್ ಅನ್ನೇ ಕೊಟ್ಟಿದೆ. ಡೇಟಾ ಪ್ಯಾಟರ್ನ್ಸ್ ಕಂಪನಿಗೆ HAL ನ ಕಡೆಯಿಂದ 1300 ಕೋಟಿಯ ಆರ್ಡರ್ ಸಿಗುತ್ತೆ ಅನ್ನುವಂಥ ಒಂದು ನ್ಯೂಸ್ ಇದೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ 12% ಜಂಪ್ ನೋಡೋದಕ್ಕೆ ಸಿಕ್ತು. ಸೊ ಈ ರೀತಿಯ ಕಾಂಟ್ರಾಕ್ಟ್ಸ್ ಲಾಂಗ್ ಟರ್ಮ್ನಲ್ಲಿ ಖಂಡಿತವಾಗ್ಲೂ ಬೆನಿಫಿಷಿಯಲ್ ಆಗಿರುತ್ತೆ. ಸೊ ಅದಕ್ಕೆ ಸ್ಟಾಕ್ ಸ್ಟ್ರಾಂಗ್ ರಿಯಾಕ್ಷನ್ ಅನ್ನು ಕೂಡ ಕೊಟ್ಟಿದೆ. ಪಾರಿಸ್ ಡಿಫೆನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆಯ ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇವತ್ತು ಇತ್ತು. ಅದಕ್ಕೆ ರೀಸನ್ ಕಂಪನಿ ಹೊಸ ಒಂದು ಸೆಮಿಕಂಡಕ್ಟರ್ ಫೆಸಿಲಿಟಿಯನ್ನು ಮಧ್ಯಪ್ರದೇಶನಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಈ ಒಂದು ಬಿಸ್ನೆಸ್ನಲ್ಲಿ 6200 ಕೋಟಿ ಇನ್ವೆಸ್ಟ್ ಮಾಡುವಂಥ ಪ್ಲಾನ್ ಇದೆ. ಬಟ್ ಈ ಒಂದು ನ್ಯೂಸ್ಗೆ ಸ್ಟಾಕ್ ಸ್ವಲ್ಪ ಮಟ್ಟಿಗೆ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. 1% ಸ್ಟಾಕ್ ಕರೆಕ್ಟ್ ಆಗಿದೆ. ಅದಕ್ಕೆ ರೀಸನ್ ಏನು ಅಂದರೆ ಪಾರಿಸ್ ಡಿಫೆನ್ಸ್ ಮೇಜರ್ ಆಗಿ ಒಂದು ಡಿಫೆನ್ಸ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿತ್ತು. ಬಿಸ್ನೆಸ್ ಅನ್ನು ಈಗ ಡೈವರ್ಟ್ ಮಾಡ್ತಿದ್ದಾರೆ, ಸೆಮಿಕಂಡಕ್ಟರ್ ಸೆಗ್ಮೆಂಟ್ಗೆ ಎಂಟರ್ ಆಗಬೇಕು ಅಂತ ಇದ್ದಾರೆ. ಸೆಮಿಕಂಡಕ್ಟರ್ ಬಿಸ್ನೆಸ್ ಕೂಡ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ ಆಗಿರುತ್ತೆ. ಸೊ ಕೆಲವು ಬಾರಿ ಬಿಸ್ನೆಸ್ ಡೈವರ್ಷನ್ಸ್ ನೆಗೆಟಿವ್ ಕೂಡ ಆಗ್ಬೋದು. 6200 ಕೋಟಿ ಅಮೌಂಟನ್ನು ಡಿಫೆನ್ಸ್ನಿಂದ ಸೆಮಿಕಂಡಕ್ಟರ್ಗೆ ರಿರೂಟ್ ಮಾಡ್ತಿದ್ದಾರೆ ಅಂದರೆ ಆ ಒಂದು ಬಿಸ್ನೆಸ್ ಯಾವಾಗ ಎಷ್ಟು ರಿಟರ್ನ್ಸ್ ಕೊಡುತ್ತೆ ಅನ್ನೋಂಥ ಕ್ವೆಶ್ಚನ್ಸ್ಗಳು ಕೂಡ ಇರುತ್ತೆ. ಬಟ್ ಸೆಮಿಕಂಡಕ್ಟರ್ ಬಿಸ್ನೆಸ್ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಮಾಡ್ಯೂಲೇ ಆಗಿದೆ. ನೋಡಬೇಕು ಇದಕ್ಕೆ ಸ್ಟಾಕ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ ಅಂತ. ಅದಾನಿ ಪವರ್ ತಮ್ಮ ಕ್ವಾರ್ಟರ್ಲಿ ರಿಸಲ್ಟನ್ನು ಅನೌನ್ಸ್ ಮಾಡಿದರೆ ಪ್ರಾಫಿಟ್ನಲ್ಲಿ ಸ್ಟ್ರಾಂಗ್ ಜಂಪ್ ಇದೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 42% ಜಂಪ್ ಆಗಿದೆ. 4800 ಕೋಟಿಯ ರೌಂಡಲ್ಲಿ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಹಾಗೆ ಬೋರ್ಡ್ 15000 ಕೋಟಿಯ ಫಂಡ್ ರೈಸಿಂಗ್ಗೆ ಕೂಡ ಅಪ್ರೂವಲನ್ನು ಕೊಟ್ಟಿದ್ದಾರೆ. ಬಟ್ ಸ್ಟಾಕ್ ಇವತ್ತು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಫಂಡ್ ರೈಸಿಂಗ್ ಒಂದೊಂದು ಬಾರಿ ಪಾಸಿಟಿವ್ ಆಗಿರುತ್ತೆ, ಕೆಲವು ಬಾರಿ ನೆಗೆಟಿವ್ ಕೂಡ ಆಗ್ಬೋದು. ಸೊ QIP ಮೂಲಕ ಫಂಡ್ ರೈಸಿಂಗನ್ನು ಮಾಡುವಾಗ ಮಾರ್ಕೆಟ್ ಪ್ರೈಸ್ ಏನಿದೆ ಅದಕ್ಕಿಂತ ಕಡಿಮೆ ಪ್ರೈಸ್ನಲ್ಲಿ ಪ್ರೈಸ್ ಸೆಟ್ ಆಗುತ್ತೆ. ಅದು ಕೆಲವು ಬಾರಿ ನೆಗೆಟಿವ್ ಟ್ರಿಗರ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ನೋಡಬೇಕು ಯಾವ ಒಂದು ರೂಟ್ನಲ್ಲಿ ಫಂಡ್ ರೈಸಿಂಗ್ ಆಗುತ್ತೆ ಅಂತ. ಬಟ್ ಓವರ್ ಆಲ್ ರಿಸಲ್ಟ್ಸ್ ಸ್ಟ್ರಾಂಗ್ ಆಗಿನೇ ಇದೆ. IPOಗಳ ವಿಚಾರಕ್ಕೆ ಬಂದಾಗ ಕ್ಯಾಲಿಬರ್ ಮೈನಿಂಗ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. 115-117 ರೂಪಾಯಿ ರೌಂಡಲ್ಲಿ ಪ್ರೀಮಿಯಮ್ಸ್ ಇತ್ತು, ಅದು ಈಗ ಡ್ರಾಪ್ ಆಗಿದೆ. ಸೊ ಆಲ್ಮೋಸ್ಟ್ ಅರ್ಧಕ್ಕೆ ಪ್ರೀಮಿಯಂ ಫಾಲ್ ಆಗಿದೆ ಅಂತಲೇ ಹೇಳ್ಬೋದಾಗುತ್ತೆ. 2000 ರೂಪಾಯಿ ರೌಂಡಲ್ಲಿ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇವತ್ತು ಕಾಣಿಸ್ತದೆ. ಬಟ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬಂದರೆ ಈ ಒಂದು ಪ್ರೀಮಿಯಂ ಇನ್ನಷ್ಟು ಫಾಲ್ ಆಗ್ಬೋದು. ಹಾಗೆ ಲಿಸ್ಟಿಂಗ್ನ ಟೈಮ್ನಲ್ಲಿ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಲಿಸ್ಟಿಂಗ್ ಬರದೇ ಇರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ನಿನ್ನೆ SBI ಫಂಡಲ್ಲಿ ಇದೇ ರೀತಿಯಲ್ಲಿ ಆಗಿತ್ತು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿತ್ತು, ಬಟ್ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಲಿಸ್ಟಿಂಗ್ ಬರಲಿಲ್ಲ. ಸೊ ಇದು ಮಾರ್ಕೆಟ್ ಕಂಡೀಷನ್ನ ಬೇಸಿಸ್ ಮೇಲೆ ಲಿಸ್ಟಿಂಗ್ ಆಗಿರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.